ಇಡಿ ಸಿಬಿಐ ಅನ್ನೋ ಲಾಂಡ್ರಿ ಸರ್ವಿಸ್. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಫಸ್ಟ್ ಕನ್ನಡ. ಇದು ಎಡಿಟರ್ ಸ್ಪೆಷಲ್. ನಮಸ್ಕಾರ ಸ್ನೇಹಿತರೆ. ನೀವೆಲ್ಲ ಲೈಫ್ನಲ್ಲಿ ಎಷ್ಟೋ ಡಿಟರ್ಜೆಂಟ್ ಆ್ಯಡ್ಗಳನ್ನ ನೋಡಿರ್ತೀರ. ಸರ್ಫ್ ಎಕ್ಸೆಲ್, ಏರಿಯಲ್, ಟೈಡ್, ದಾಗ್ ಹಚ್ಚೆ ಹೇ ಅಂತಾರೆ. ಆದರೆ ಭಾರತದ ಪಾಲಿಟಿಕ್ಸ್ನಲ್ಲಿ ಒಂದು ಸ್ಪೆಷಲ್ ವಾಷಿಂಗ್ ಪೌಡರ್ ಇದೆ. ಅದು ಎಷ್ಟರ ಮಟ್ಟಿಗೆ ಪವರ್ಫುಲ್ ಅಂದರೆ, ನೀವು 100 ಕೋಟಿ ಲೂಟಿ ಮಾಡಿದ್ರು, ಬಿಟ್ ಕಾಯಿನ್ ಸ್ಕ್ಯಾಮ್ ಮಾಡಿದ್ರು, ಒಂದೇ ಒಂದು ಸೈದ್ಧಾಂತಿಕ ವೇದಿಕೆ ಹತ್ತಿ ಸ್ಮೈಲ್ ಕೊಟ್ಟರೆ ಸಾಕು, ನಿಮ್ಮ ಕ್ರೈಮ್ ಕಲೆಗಳೆಲ್ಲ ಛೂ ಮಂತ್ರ, ಫುಲ್ ವಾಶ್. मार्केट में एक ऐसी वॉशिंग मशीन आ गई है और एक ऐसा वॉशिंग पाउडर आ गया. ये है उस वॉशिंग पाउडर का नाम, मोदी वॉशिंग पाउडर. ಡೌಟ್ ಇದೆಯಾ? ಈ ಲೇಟೆಸ್ಟ್ ಎಪಿಸೋಡ್ ನೋಡಿ. ಫೆಬ್ರವರಿ 8, 2026 ಮುಂಬೈನಲ್ಲಿ RSSನ 100ನೇ ವರ್ಷದ ಶತಮಾನೋತ್ಸವ ಕಾರ್ಯಕ್ರಮ ನಡೀತಿತ್ತು. ಅಲ್ಲಿಗೆ ನಮ್ಮ ಬಾಲಿವುಡ್ ನಟಿ ಶಿಲ್ಪಾ ಶೆಟ್ಟಿ ಎಂಟ್ರಿ ಕೊಡ್ತಾರೆ. ಮೈಕ್ ಹಿಡಿದು, ನಾನು ಮೋಹನ್ ಭಾಗವತ್ ಜಿ ಅವರ ಫ್ಯಾನ್, ಅವರ ಕಠಿಣ ನಿರ್ಧಾರಗಳು ನನಗೆ ಸಿಕ್ಕಾಪಟ್ಟೆ ಇನ್ಸ್ಪಿರೇಷನ್ ಅಂತ ಭಕ್ತಿ ಭಾವದಿಂದ ಹಾಡಿ ಹೊಗಳ್ತಾರೆ. सबसे पहले तो इस शताब्दी समारोह पे सबको बहुत बहुत बधाई. और मैं एक्चुअली मोहन जी की बहुत बहुत बड़ी फ़ैन हूँ. वो बहुत प्रेरित करते हैं इस सोच के साथ कि जनहित के लिए और राष्ट्र हित के लिए निस्वार्थ भाव के साथ. उसकी मैं बहुत बहुत फ़ैन हूँ. बहुत कुछ सीखने को मिला आज, और मेरे संकल्प को उन्होंने और दृढ़ बनाया. ಕಟ್ ಮಾಡಿದರೆ ಕೇವಲ 12 ದಿನಗಳ ಗ್ಯಾಪ್, ಫೆಬ್ರವರಿ 20, 2026 ಶಿಲ್ಪಾ ಅವರ ಪತಿ ರಾಜ್ ಕುಂದ್ರಾಗೆ 6,600 ಕೋಟಿ ರೂಪಾಯಿಗಳ ಬಿಟ್ ಕಾಯಿನ್ ಮನಿ ಲಾಂಡ್ರಿಂಗ್ ಕೇಸ್ನಲ್ಲಿ ಸ್ಪೆಷಲ್ ಕೋರ್ಟ್ನಿಂದ ಜಾಮೀನು ಸಿಗುತ್ತೆ. ಹೊರಬಂದ ಕುಂದ್ರಾ ಕ್ಯಾಮ್ರಾ ನೋಡಿ ಸತ್ಯಮೇವ ಜಯತೆ ಅಂತ ನಗ್ತಾರೆ. ಕುಂದ್ರಾ ಮೇಲೆ ಇದ್ದಿದ್ದು ಸಣ್ಣ ಆರೋಪವೇನಲ್ಲ. ಉಕ್ರೇನ್ನಲ್ಲಿ ಬಿಟ್ ಕಾಯಿನ್ ಮೈನಿಂಗ್ ಮಾಡ್ತೀನಿ ಅಂತ 285 ಬಿಟ್ ಕಾಯಿನ್, ಅಂದಾಜು 150 ಕೋಟಿ ರೂಪಾಯಿ ಪಡೆದು ವಂಚಿಸಿದ ಹಾಗೂ ವಾಟ್ಸಪ್ ಡಿಲೀಟ್ ಮಾಡಿ ಸಾಕ್ಷ್ಯ ನಾಶ ಮಾಡಿದ ಗಂಭೀರ ಆರೋಪ ಇತ್ತು ಕುಂದ್ರಾ ಮೇಲೆ. ಜನ ಕೇಳ್ತಿರೋದು ಇಷ್ಟೇ, ಇದು ಕೇವಲ ಕಾಕತಾಳೀಯನಾ, ಅಂದರೆ ಕೋಇನ್ಸಿಡೆನ್ಸಾ ಅಥವಾ ಸಂಘಿ ಶೀಲ್ಡ್ ಅಂತ. ಇವತ್ತಿನ ಈ ಎಡಿಟರ್ ಸ್ಪೆಷಲ್ನ ಡೀಪ್ ಡೈವ್ ವಿಡಿಯೋದಲ್ಲಿ ಇಡಿ ಮತ್ತು ಸಿಬಿಐ ಹೇಗೆ ಭಾರತದ ಅತಿ ದೊಡ್ಡ ಲಾಂಡ್ರಿ ಸರ್ವಿಸ್ ಆಗಿ ಬದಲಾಗಿವೆ ಅನ್ನೋದನ್ನ ಡೇಟಾ ಸಮೇತ ಬಿಡಿಸಿಡೋಣ. ಗೆಟ್ ರೆಡಿ. ಕಾಂಗ್ರೆಸ್, TMC, ಆಪ್ ನಾಯಕರು ಪದೇ ಪದೇ ವಾಷಿಂಗ್ ಮೆಷಿನ್ ಅಂತ ಕಿರಿಚಿಕೊಳ್ಳೋದನ್ನ ನೀವು ನ್ಯೂಸ್ನಲ್ಲಿ ನೋಡಿರ್ತೀರಾ. ಇದರ ಕಾನ್ಸೆಪ್ಟ್ ಸಿಂಪಲ್: ಜಾಯಿನ್ ಬಿಜೆಪಿ, ಕೇಸ್ ಕ್ಲೋಸ್ಡ್. जिद्दी से जिद्दी दाग हो, चाय का दाग हो, सब्जी का दाग हो, किसी भ्रष्टाचार का, रेल घोटाले का, खेल घोटाले का, निर्माण घोटाले का, सिंचाई घोटाले का, कोयले घोटाले का, चिटफंड का, कोई दाग हो, ये मोदी वॉशिंग पाउडर और ये बीजेपी की वॉशिंग मशीन, ये आपके सामने लाना आवश्यक था. देश जानना चाहता था, सब जानना चाहते हैं साहब, ये कौन सी वॉशिंग मशीन आ गई मार्केट में, जिद्दी से जिद्दी दाग छुड़वाएगी. ಇದು ಕೇವಲ ವಿಪಕ್ಷಗಳ ಆರೋಪ ಅಲ್ಲ ಬ್ರೋ. ದಿ ಇಂಡಿಯನ್ ಎಕ್ಸ್ಪ್ರೆಸ್ ಮಾಡಿದ ಒಂದು ಬಿಗ್ ಎಕ್ಸ್ಪೋಸ್ ರಿಪೋರ್ಟ್ ಡೇಟಾ ಇದು. 2014ರಿಂದ ಇಡಿ ಮತ್ತು ಸಿಬಿಐ ತನಿಖೆ ಎದುರಿಸುತ್ತಿದ್ದ 25 ಘಟಾನುಘಟಿ ವಿಪಕ್ಷ ನಾಯಕರು ಆಡಳಿತಾರೂಢ ಬಿಜೆಪಿ ಅಥವಾ ಅದರ ಮೈತ್ರಿಕೂಟ ಸೇರಿದ್ದಾರೆ. ಈ 25 ಜನರಲ್ಲಿ ಬರೋಬ್ಬರಿ 23 ಜನರಿಗೆ ಪಾರ್ಟಿ ಜಂಪ್ ಮಾಡಿದ ಕೂಡಲೇ ಕೇಸ್ನಿಂದ ಮುಕ್ತಿ ಸಿಕ್ಕಿದೆ. ಕಾಂಗ್ರೆಸ್ನಿಂದ 10 ನಾಯಕರು, NCP ಮತ್ತು ಶಿವಸೇನೆಯಿಂದ ತಲಾ 4 ನಾಯಕರು, TMCಯಿಂದ 3 ನಾಯಕರು. ಈ 23 ಕೇಸ್ಗಳಲ್ಲಿ 3 ಕೇಸ್ಗಳನ್ನು ಅಫಿಷಿಯಲ್ ಆಗಿ ಕ್ಲೋಸ್ ಮಾಡಲಾಗಿದೆ. ಉಳಿದ 20 ಕೇಸ್ಗಳನ್ನು ಫ್ರೀಜರ್ನಲ್ಲಿ, ಅಂದರೆ ಕೋಲ್ಡ್ ಸ್ಟೋರೇಜ್ ಮಾಡಲಾಗಿದೆ. ಅಂದರೆ ಇನ್ವೆಸ್ಟಿಗೇಷನ್ ಇಲ್ಲ, ಸಮನ್ಸ್ ಇಲ್ಲ, ಜೈಲು ಇಲ್ಲ. ಮಮತಾ ಬ್ಯಾನರ್ಜಿ ಮತ್ತು ಪವನ್ ಖೇರಾ ಅವರು ಅಕ್ಷರಶಃ ವೇದಿಕೆ ಮೇಲೆ ಮೆಷಿನ್ ತಂದಿಟ್ಟು ಡೆಮೋ ಕೊಟ್ಟಿದ್ದು ಇದೇ ಕಾರಣಕ್ಕೆ. ಇನ್ನೊಂದು ಆಘಾತಕಾರಿ ಡೇಟಾ ಕೇಳಿ. TMC ಸಂಸದ ಸಾಕೇತ್ ಗೋಖಲೆ ಪಾರ್ಲಿಮೆಂಟ್ನಲ್ಲಿ ಹೇಳಿದಾಗೆ ಇಡಿ ಹಾಕುವ 98% ಕೇಸ್ಗಳು ವಿರೋಧ ಪಕ್ಷದ ನಾಯಕರ ಮೇಲೆಯೇ ಇವೆ. ಉಳಿದ 2% ಯಾರು ಗೊತ್ತಾ? ವಾಷಿಂಗ್ ಮೆಷಿನ್ ಸೇರೋಕೆ ಕ್ಯೂನಲ್ಲಿ ನಿಂತಿರೋರು, ದಿ VIP ಕಸ್ಟಮರ್ಸ್. ಟಾಪ್ 10 ಲಾಂಡ್ರಿ ಕೇಸಸ್. 1,
ಅಜಿತ್ ಪವಾರ್ ಮಹಾರಾಷ್ಟ್ರದ DCM ಆಗಿದ್ದವರು. ಅಜಿತ್ ಪವಾರ್ ಮೇಲೆ ಸಾವಿರಾರು ಕೋಟಿಗಳ ನೀರಾವರಿ ಹಗರಣ ಮತ್ತು ಮಹಾರಾಷ್ಟ್ರ ಕೋಆಪರೇಟಿವ್ ಬ್ಯಾಂಕ್ ಹಗರಣದ ತೂಗುಗತ್ತಿ ಇತ್ತು. ಇವರ ಮೇಲೆ ಮುಂಬೈ ಪೊಲೀಸರ EOW ಮತ್ತು ED ಬೆನ್ನು ಬಿದ್ದಿದ್ದವು. ಆದರೆ 2023ರಲ್ಲಿ ಇವರು ತಮ್ಮ ಚಿಕ್ಕಪ್ಪ ಶರದ್ ಪವಾರ್ಗೆ ಕೈಕೊಟ್ಟು NDA ಮೈತ್ರಿಕೂಟ ಸೇರಿ ಉಪಮುಖ್ಯಮಂತ್ರಿಯಾದ ತಕ್ಷಣ EOW ಈ ಕೇಸ್ಗೆ ಕ್ಲೋಸರ್ ರಿಪೋರ್ಟ್ B ಸಮರಿ ಕೊಟ್ಟು ಕ್ಲೀನ್ ಚಿಟ್ ಕೊಟ್ಬಿಡ್ತು. ED ಕೇಸ್ ಕೋಲ್ಡ್ ಸ್ಟೋರೇಜ್ಗೆ ಹೋಯಿತು. ತೀರಾ ಮೊನ್ನೆ ವಿಮಾನ ಅಪಘಾತದಲ್ಲಿ ದುರ್ಮರಣ ಹೊಂದಿದ್ರು ಇವರು. ಅಲ್ಲಿಗೆ ಕೋಲ್ಡ್ ಸ್ಟೋರೇಜ್ನಲ್ಲಿದ್ದ ಕೇಸ್ ಕ್ಲೋಸ್ ಆಯಿತು. DCM ಸ್ಥಾನಕ್ಕೆ ಅವರ ಪತ್ನಿಯನ್ನು ಆಯ್ಕೆ ಮಾಡಲಾಯಿತು. ಅದು ತಿಥಿ ಕಾರ್ಯ ಮುಗಿಯುವ ಮುನ್ನವೇ ಪ್ರಮಾಣ ವಚನವೂ ಮುಗಿಯಿತು. 2. ಪ್ರಫುಲ್ ಪಟೇಲ್ UPA ಕಾಲದಲ್ಲಿ ಮಂತ್ರಿಯಾಗಿದ್ದಾಗ ಏರ್ ಇಂಡಿಯಾಕ್ಕೆ ವಿಮಾನ ಲೀಸ್ಗೆ ಪಡೆದಿದ್ದರಲ್ಲಿ ಭಾರಿ ಭ್ರಷ್ಟಾಚಾರ ಆಗಿತ್ತು ಅಂತ CBI 2017ರಲ್ಲಿ ಕೇಸ್ ಹಾಕಿತ್ತು. ಡ್ರಗ್ಸ್ ಡಾನ್ ಇಕ್ಬಾಲ್ ಮಿರ್ಜಿ ಜೊತೆ ಲಿಂಕ್ ಇದೆ ಇವರಿಗೆ ಅಂತ ED ಆಸ್ತಿ ಜಪ್ತಿ ಮಾಡಿತ್ತು. ಇವರು ಕೂಡ ಅಜಿತ್ ಪವಾರ್ ಜೊತೆ NDA ಸೇರಿದ್ರು ನೋಡಿ. ಕೇವಲ 8 ತಿಂಗಳ ನಂತರ ಅಂದರೆ ಮಾರ್ಚ್ 2024ರಂದು CBI ಕೋರ್ಟ್ಗೆ ಹೋಗಿ ಸಾರಿ ನಮಗೆ ಸಾಕ್ಷ್ಯ ಸಿಕ್ಕಿಲ್ಲ ಅಂತ ಕ್ಲೋಸರ್ ರಿಪೋರ್ಟ್ ಫೈಲ್ ಮಾಡಿತು. ನಂಬರ್ 3 ರವೀಂದ್ರ ವಾಯ್ಕರ್. ಉದ್ಧವ್ ಠಾಕ್ರೆ ಬಣದ ಶಿವಸೇನೆ ನಾಯಕ ರವೀಂದ್ರ ವಾಯ್ಕರ್ ಮುಂಬೈನಲ್ಲಿ 500 ಕೋಟಿ ರೂಪಾಯಿ ಬೆಲೆಯ BMC ಪಾರ್ಕ್ ಜಾಗ ಒತ್ತುವರಿ ಮಾಡಿ 5 ಸ್ಟಾರ್ ಹೋಟೆಲ್ ಕಟ್ಟಿದ್ದಾರೆ ಅಂತ EOW ಮತ್ತು ED ರೇಡ್ ಮಾಡಿದ್ವು. ಜೈಲಿಗೆ ಹೋಗೋ ಭಯದಲ್ಲಿ ವಾಯ್ಕರ್ ಮಾರ್ಚ್ 2024ರಲ್ಲಿ ಶಿಂಧೆ ಬಣ ಅಂದರೆ BJP ಮೈತ್ರಿ ಸೇರಿದ್ರಲ್ಲ ಆ ಬಣಕ್ಕೆ ಸೇರಿದ 2ನೇ ವಾರದಲ್ಲಿ EOW ಯಾವುದೇ ಅಪರಾಧ ನಡೆದಿಲ್ಲ ಅಂತ ರಿಪೋರ್ಟ್ ಕೊಡ್ತು. ED ಕೂಡ ಅಯ್ಯೋ ಇದು ಅಪೂರ್ಣ ಮಾಹಿತಿ ಮತ್ತು ತಪ್ಪು ತಿಳುವಳಿಕೆಯಿಂದ ಅಂದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಹಾಕಿದ ಕೇಸ್ ಅಂತ ಹೇಳಿ ಕೇಸ್ ಕ್ಲೋಸ್ ಮಾಡಿತು. ನಂಬರ್ 4 ಹಿಮಂತ್ ಬಿಸ್ವಾ ಶರ್ಮಾ. ಅಸ್ಸಾಂನ ಈಗ CM ಆಗಿದ್ದಾರಲ್ಲ ಅವರು. ಶಾರದಾ ಚಿಟ್ ಫಂಡ್ ಮತ್ತು ಲೂಯಿಸ್ ಬರ್ಗರ್ ವಾಟರ್ ಸಪ್ಲೈ ಹಗರಣದಲ್ಲಿ ಹಿಮಂತ್ ಹೆಸರು ಕೇಳಿಬಂದಾಗ BJP ಇವರ ವಿರುದ್ಧ ಶ್ವೇತಪತ್ರ ಅಂದರೆ ವೈಟ್ ಪೇಪರ್ ಹೊರಡಿಸಿತ್ತು. CBI ಇವರ ಮನೆ ಮೇಲೆ ರೇಡ್ ಮಾಡಿತ್ತು. ಆದರೆ 2015ರಲ್ಲಿ ಇವರು ಕಾಂಗ್ರೆಸ್ ಬಿಟ್ಟು BJP ಸೇರಿದ ತಕ್ಷಣ ಮ್ಯಾಜಿಕ್ ನೋಡಿ ಏನಾಯ್ತು ಅಂದರೆ CBI ಕೇಸ್ನಲ್ಲಿ ಆರೋಪಿ ಸ್ಥಾನದಲ್ಲಿದ್ದ ಹಿಮಂತ್ ದಿಢೀರನೆ ಅಪ್ರೂವರ್ ಅಂದರೆ ಸಾಕ್ಷಿಯಾಗಿ ಪ್ರಮೋಷನ್ ಪಡ್ಕೊಂಡ್ರು. ನಂಬರ್ 5 ಗಾಲಿ ಜನಾರ್ದನ್ ರೆಡ್ಡಿ. ಕರ್ನಾಟಕದ ಗಣಿಧಣಿ ಗಾಲಿ ಜನಾರ್ದನ್ ರೆಡ್ಡಿ ಕೇಸ್ ED ಸಿಸ್ಟಮ್ಗೆ ಒಂದು ದೊಡ್ಡ ನಮಸ್ಕಾರ ಹೇಳುತ್ತೆ. 16,000 ಕೋಟಿ ರೂಪಾಯಿಗಳ ಓಬಳಾಪುರಂ ಅಕ್ರಮ ಗಣಿಗಾರಿಕೆ OMC ಕೇಸ್ನಲ್ಲಿ 14 ವರ್ಷ ಟ್ರಯಲ್ ನಡೆದು ಮೇ 6, 2025ರಂದು ಹೈದರಾಬಾದ್ CBI ಕೋರ್ಟ್ ಜನಾರ್ದನ ರೆಡ್ಡಿಗೆ 7 ವರ್ಷ ಜೈಲು ಶಿಕ್ಷೆ ಕೊಡ್ತು. ಅವರು ಶಾಸಕ ಸ್ಥಾನ ಕಳ್ಕೊಳ್ಳೋದು ಗ್ಯಾರಂಟಿ ಆಗಿತ್ತು. ಆದರೆ ನೆನಪಿರಲಿ 2024ರ ಮಾರ್ಚ್ನಲ್ಲೇ ರೆಡ್ಡಿ ಅಮಿತ್ ಶಾ ಅವರನ್ನ ಭೇಟಿಯಾಗಿ ತನ್ನ ಪಕ್ಷವನ್ನು BJPಯಲ್ಲಿ ವಿಲೀನ ಮಾಡಿ ನಾನು ನನ್ನ ತಾಯಿಯ ಮಡಿಲಿಗೆ ಮರಳಿದ್ದೇನೆ ಅಂತ ಹೇಳಿದ್ರು. ಮಿಷಿನ್ ಪವರ್ ನೋಡಿ. ಶಿಕ್ಷೆಯಾದ 1 ತಿಂಗಳೊಳಗೆ ಅಂದರೆ ಜೂನ್ 11, 2025 ತೆಲಂಗಾಣ ಹೈಕೋರ್ಟ್ ಅವರ ಶಿಕ್ಷೆಗೆ ತಕ್ಷಣ ತಡೆಯಾಜ್ಞೆ ಸ್ಟೇ ನೀಡಿ ಬೇಲ್ ಕೊಡ್ತು. ಆ ಮೂಲಕ ಅವರ MLA ಸ್ಥಾನವೂ ಸೇಫ್. ಎಂಥ ಮ್ಯಾಜಿಕ್ ಅಲ್ವಾ. ನಂಬರ್ 6 ಅಶೋಕ್ ಚೌಹಾಣ್. ಕಾರ್ಗಿಲ್ ಯೋಧರ ವಿಧವೆಯರ ಆದರ್ಶ ಹೌಸಿಂಗ್ ಸ್ಕ್ಯಾಮ್ನಲ್ಲಿ ಸಿಲುಕಿದ್ದ ಕಾಂಗ್ರೆಸ್ನ ಅಶೋಕ್ ಚೌಹಾಣ್ BJP ಸೇರಿದ ತಕ್ಷಣ ಅವರನ್ನು ರಾಜ್ಯಸಭೆಗೆ ಕಳಿಸಲಾಯಿತು. ಕೇಸ್ ಫ್ರೀಸ್ ಆಯಿತು. ನಂಬರ್ 7 ಛಗನ್ ಭುಜಬಲ್. ಮಹಾರಾಷ್ಟ್ರ ಸದನ್ ಸ್ಕ್ಯಾಮ್ನಲ್ಲಿ ಜೈಲಿಗೆ ಹೋಗಿದ್ದ ಛಗನ್ ಭುಜಬಲ್ NDA ಸೇರಿದ ತಕ್ಷಣ ಅವರ ವಿರುದ್ಧದ ಬೇನಾಮಿ ಆಸ್ತಿ ಕೇಸ್ ಕ್ಲೋಸ್ ಆಯಿತು. ನಂಬರ್ 8 ನವೀನ್ ಜಿಂದಾಲ್. ಕಲ್ಲಿದ್ದಲು ಅಂದರೆ ಕೋಲ್ ಹಗರಣದಲ್ಲಿ ಸಿಲುಕಿದ್ದ ನವೀನ್ ಜಿಂದಾಲ್ 2024ರ ಚುನಾವಣೆಗೂ ಮುನ್ನ BJP ಸೇರಿದ್ರು. ಸೇರ್ತಿದ್ದಂತೆ ವಿದೇಶಕ್ಕೆ ಹೋಗೋಕೆ ED CBI ನೋ ಅಬ್ಜೆಕ್ಷನ್ ಕೊಟ್ಬಿಟ್ರು. ನಂಬರ್ 9 ಸುವೇಂದು ಅಧಿಕಾರಿ. ನಾರದ ಲಂಚದ ಸ್ಟಿಂಗ್ ಆಪರೇಷನ್ನಲ್ಲಿ ಸಿಕ್ಕಿಬಿದ್ದಿದ್ದ ಸುವೇಂದು ಅಧಿಕಾರಿ 2020ರಲ್ಲಿ BJP ಸೇರಿದ್ರು. 2019ರಿಂದ ಅವರ ವಿರುದ್ಧ ಪ್ರಾಸಿಕ್ಯೂಷನ್ ಮಾಡಲು ಕೇಂದ್ರ ಸರ್ಕಾರ ಪರ್ಮಿಷನ್ ಕೊಡದೆ ಕೇಸ್ ಪೆಂಡಿಂಗ್ ಇಟ್ಟಿದೆ. ನಂಬರ್ 10 ತಪಸ್ ರಾಯ್. ಪುರಸಭೆ ನೇಮಕಾತಿ ಹಗರಣದಲ್ಲಿ ಜನವರಿ 2024ರಲ್ಲಿ ED ರೇಡ್ಗೆ ಒಳಗಾಗಿದ್ದ TMCಯ ತಪಸ್ ರಾಯ್ ಮಾರ್ಚ್ಗೆ BJP ಸೇರಿ ಎಲೆಕ್ಷನ್ ಟಿಕೆಟ್ ಪಡೆದರು. ಪ್ರಕ್ರಿಯೆ ಶಿಕ್ಷೆ. ದ PMLA ವೆಪನ್. ಈಗ ನಿಮಗೆ ಅನಿಸ್ಬೋದು ಬ್ರೋ ಇಷ್ಟೆಲ್ಲ ಸ್ಕ್ಯಾಮ್ ಮಾಡಿದವ್ರನ್ನ ಕೋರ್ಟ್ ಯಾಕೆ ಬಿಡುತ್ತೆ ಅಂತ.
ಇಲ್ಲೇ ಇರೋದು ಟ್ವಿಸ್ಟ್. 2018ರಲ್ಲಿ PMLA ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಕಾಯ್ದೆಗೆ ಒಂದು ಡೇಂಜರಸ್ ತಿದ್ದುಪಡಿ ತರಲಾಯಿತು. ಇದರ ಸೆಕ್ಷನ್ 45 ಪ್ರಕಾರ ನಿಮಗೆ ಬೇಲ್ ಸಿಗಬೇಕು ಅಂದರೆ ನೀವು ಅಪರಾಧ ಮಾಡಿಲ್ಲ ಅಂತ ಜಡ್ಜ್ಗೆ ಕನ್ವಿನ್ಸ್ ಆಗಬೇಕು ಅಷ್ಟೇ. ಅಂದರೆ ಗಿಲ್ಟಿ ಅಂತ ಪ್ರೂವ್ ಆಗೋ ಮೊದಲೇ ನೀವೇ ಮುಗ್ಧ ಅಂತ ಪ್ರೂವ್ ಮಾಡಬೇಕು. ಇದನ್ನು ಬಳಸ್ಕೊಂಡೇ ಅರವಿಂದ್ ಕೇಜ್ರಿವಾಲ್, ಹೇಮಂತ್ ಸೊರೇನ್, ಸಂಜಯ್ ಸಿಂಗ್ ಅಂತ ವಿಪಕ್ಷ ನಾಯಕರನ್ನ 6 ತಿಂಗಳಿಂದ ಹಿಡಿದು ವರ್ಷಗಟ್ಟಲೆ ಜೈಲಿನಲ್ಲಿ ಕೊಳೆಯುವಂತೆ ಮಾಡಿದ್ದು. ಆದರೆ ರಾಜಕೀಯವಾಗಿ ಅಡ್ಜಸ್ಟ್ ಆದರೆ ಏನಾಗುತ್ತೆ, ರಾಜ್ ಕುಂದ್ರಾ ತರಹ ಕೇವಲ 1 ಲಕ್ಷ ರೂಪಾಯಿ ಬಾಂಡ್ ಮೇಲೆ ಬೇಲ್ ಸಿಗುತ್ತೆ. ರವೀಂದ್ರ ವಾಯ್ಕರ್ ತರಹ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತ ಇಡಿನೇ ಒಪ್ಕೊಳ್ಳುತ್ತೆ. ದಿ 94% ಕಾಮಿಡಿ. ಇಡಿ ಆಗಾಗ ನಮ್ಮ ಕನ್ವಿಕ್ಷನ್ ರೇಟ್ ಅಂದರೆ ಶಿಕ್ಷೆ ನೀಡುವ ಪ್ರಮಾಣ 94%ಗಿಂತ ಹೆಚ್ಚಿದೆ ಅಂತ ಕೊಚ್ಕೊಳ್ಳುತ್ತೆ. ಆದರೆ ಫ್ಯಾಕ್ಟ್ ಚೆಕ್ ಮಾಡಿದ್ರೆ ಡೇಟಾಗಳು ಬೇರೆಯದೇ ಕಥೆ ಹೇಳ್ತವೆ. 2014ರಿಂದ 2024ರವರೆಗೆ ಇಡಿ 5113ಕ್ಕೂ ಹೆಚ್ಚು ಹೊಸ ಕೇಸ್ಗಳನ್ನು ಹಾಕಿದೆ. ಆದರೆ 10 ವರ್ಷಗಳಲ್ಲಿ ವಿಚಾರಣೆ ಮುಗಿದಿರೋದು ಎಷ್ಟು ಗೊತ್ತಾ? ಬರೀ 53 ಕೇಸ್ಗಳು. ಆ 53ರಲ್ಲಿ 50 ಕೇಸ್ಗಳಿಗೆ ಶಿಕ್ಷೆ ಆಗಿದೆ. ಅಂದರೆ ಟೋಟಲ್ ರಿಜಿಸ್ಟರ್ ಆದ ಕೇಸ್ಗಳಲ್ಲಿ ಕೇವಲ 1%, ಓನ್ಲಿ 1%ಗಿಂತ ಕಡಿಮೆ ಕೇಸ್ಗಳು ಮಾತ್ರ ಇತ್ಯರ್ಥ ಆಗಿವೆ. ಉಳಿದ 99% ಜನ ಇನ್ನೂ ಕೂಡ ಜೈಲಲ್ಲಿ ಕೊಳಿಬೇಕು, ಆಸ್ತಿ ಜಪ್ತಿ ಮಾಡಿಸ್ಕೋಬೇಕು. ಇದನ್ನೇ ಲಾ ಎಕ್ಸ್ಪರ್ಟ್ಸ್ ದ ಪ್ರೊಸೆಸ್ ಈಸ್ ದ ಪನಿಷ್ಮೆಂಟ್, ಪ್ರಕ್ರಿಯೆ ಶಿಕ್ಷೆ ಅನ್ನೋದು. ಡೆಮಾಕ್ರಸಿ ಡೈಸ್ ಇನ್ ಡಾರ್ಕ್ನೆಸ್. ನೋಡಿದ್ರಲ್ಲ ಫ್ರೆಂಡ್ಸ್, ಶಿಲ್ಪಾ ಶೆಟ್ಟಿ ಅವರು RSS ನಾಯಕರನ್ನ ಹೊಗಳಿದ 12ನೇ ದಿನಕ್ಕೆ ರಾಜ್ ಕುಂದ್ರಾಗೆ 150 ಕೋಟಿಯ ಬಿಟ್ಕಾಯಿನ್ ಕೇಸ್ನಲ್ಲಿ ಬೇಲ್ ಸಿಗೋದನ್ನ ನಾವು ಸುಮ್ಮನೆ ಲಕ್ ಅಥವಾ ಗುಡ್ ಟೈಮ್ ಅಂತ ಕರೆಯೋಕ್ಕಾಗಲ್ಲ. ಕ್ರೋನಿ ಕ್ಯಾಪಿಟಲಿಸಮ್ ಮತ್ತು ಸಾಂಸ್ಥಿಕ ಕುಸಿತ ಅಂದರೆ ಇನ್ಸ್ಟಿಟ್ಯೂಷನಲ್ ಡಿಕೇ ಅಂದರೆ ಇದೆ. ಒಂದು ಕಡೆ ಸ್ವೀಡನ್ನ ವಿಡಿಎಂ ಸಂಸ್ಥೆ ಭಾರತವನ್ನು ಚುನಾವಣಾ ನಿರಂಕುಶಾಧಿಕಾರಿ ಎಲೆಕ್ಟೋರಲ್ ಅಟೋಕ್ರಸಿ ಅಂತ ಕರೆಯುತ್ತೆ. ಮತ್ತೊಂದೆಡೆ ಅಮೆರಿಕದ ಫ್ರೀಡಮ್ ಹೌಸ್ ಭಾರತ ಕೇವಲ ಭಾಗಶಃ ಸ್ವತಂತ್ರ, ಪಾರ್ಷಲಿ ಫ್ರೀ ಅಂತ ಹೇಳಿ CBI ಮತ್ತು ಇಡಿಯ ರಾಜಕೀಯ ದುರ್ಬಳಕೆಯನ್ನೇ ಅದಕ್ಕೆ ಕಾರಣ ಅಂತ ಬೊಟ್ಟು ಮಾಡಿದೆ. ಯಾವುದೇ ದೇಶದ ಪ್ರಜಾಪ್ರಭುತ್ವ ಉಳಿಯಬೇಕು ಅಂದರೆ ತನಿಖಾ ಸಂಸ್ಥೆಗಳು ನ್ಯೂಟ್ರಲ್ ಆಗಿರಬೇಕು. ಆದರೆ ಇಲ್ಲಿ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅನ್ನೋ ಡೈಲಾಗ್ ಬರೀ ಕಾನ್ಸ್ಟಿಟ್ಯೂಷನ್ ಪುಸ್ತಕದಲ್ಲಿ ಮಾತ್ರ ಉಳಿದಿದೆ. ರಿಯಲ್ ಲೈಫ್ನಲ್ಲಿ ನೀವು ಯಾವ ಪಾರ್ಟಿ ಜೊತೆ ಇದ್ದೀರಾ ಅಥವಾ ಯಾವ ವೇದಿಕೆ ಮೇಲೆ ನಿಂತು ಯಾರಿಗೆ ಜೈಕಾರ ಹಾಕ್ತೀರಾ ಅನ್ನೋದರ ಮೇಲೆ ನಿಮ್ಮ ಭವಿಷ್ಯ ಡಿಕ್ಲೇರ್ ಆಗುತ್ತೆ. ನಿಮಗೆ ಈ ಗ್ರೇಟ್ ಇಂಡಿಯನ್ ವಾಷಿಂಗ್ ಮಿಷಿನ್ ಎಕ್ಸ್ಪೋಸ್ ಇಷ್ಟ ಆಗಿದ್ರೆ ವಿಡಿಯೋಗೆ ದೊಡ್ಡ ಲೈಕ್ ಕೊಡಿ, ಶೇರ್ ಮಾಡಿ. ಯಾಕಂದ್ರೆ ಈ ಎಡಿಟರ್ ಸ್ಪೆಷಲ್ ಕೇವಲ ಸುದ್ದಿ ಅಥವಾ ಸುದ್ದಿ ವಿಶ್ಲೇಷಣೆ ಮಾಡಿ ಮುಗಿಸುವ ಕಾರ್ಯಕ್ರಮವಲ್ಲ, ಇದೊಂದು ಚಳುವಳಿ. ನೋಡ್ತಾ ಇರಿ ಫಸ್ಟ್ ಕನ್ನಡ, ಆಗೋದಲ್ಲ ಒಳ್ಳೆಯದಕ್ಕೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.